ಸದ್ಯ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತಹ ದರ್ಶನ್ 2 ದಿನಗಳನ್ನ ಅಲ್ಲಿ ಕಳೆದಿದ್ದಾರೆ. ಸೊ ಆದ್ರೆ ಈಗ ಸೊಳ್ಳೆ ಕಾಟದಿಂದಾಗಿ ಅವರಿಗೆ ನಿದ್ದೆ ಇಲ್ಲ ಅನ್ನುವಂಥದ್ರ ಬಗ್ಗೆ ಸುದ್ದಿ ಹೊರಬಿದ್ದಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದಾಸನಿಗೆ ಸೊಳ್ಳೆ ಕಾಟದಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡಿದನಂತೆ. 6/12 ಜಾಗದ ಸೆಲ್ನಲ್ಲಿ ಇರುವಂತಹ ದರ್ಶನ್, ನನ್ನ ಟೈಮ್ ಸರಿ ಇಲ್ಲ ಅಂತ ಹೇಳಿ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದಾರಂತ. ಈಗ 2 ದಿನದಿಂದ ಯಾರ ಜೊತೆಗೂ ಮಾತಾಡದೆ ಮೌನಕ್ಕೆ ಶರಣಾಗಿರುವಂತಹ ದರ್ಶನ್, ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಏಕಾಂಗಿಯಾಗಿ ಒಬ್ಬರೇ ಓಡಾಡ್ಕೊಂಡು ಕಾರಿಡಾರ್ನಲ್ಲಿ ಇದ್ದಾರಂತೆ. ಮನಃಶಾಂತಿಗೋಸ್ಕರ ಪುಸ್ತಕವನ್ನ ಓದ್ತಾ ಇದ್ದಾರಂತೆ. ಹೈ ಸೆಕ್ಯೂರಿಟಿ ಜೈಲ್ ವಿಭಾಗದಿಂದ ಈಗಾಗಲೇ 5 ಜನರನ್ನ ಕೂಡ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಂದ ಸದ್ಯಕ್ಕೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿಕೊಂಡು ಬುಕ್ಸನ್ನು ಓದ್ಕೊಂಡು ಕಾಲ ಕಳೀತಾ ಇರುವಂತಹ ದರ್ಶನ್. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಈಗ ದಾಸ 2 ದಿನಗಳನ್ನ ಅಲ್ಲಿ ಕಳೆದಿರುವಂತದ್ದು, ಜೈಲಿನಲ್ಲಿ ಹೇಗಿದೆ ಅವರ ದಿನಚರಿ, ಏನೇನು ಮಾಹಿತಿ ಸಿಗ್ತಾ ಇದೆ, ಇನ್ಸೈಟ್ಸ್ ಏನ್ ಲಭ್ಯವಾಗಿದೆ ವಿನಾಯಕ್? ಖಂಡಿತ ರೆಹಮಾನ್, ಏನು ಚಿತ್ರದುರ್ಗ ರೇಣುಕಾಸ್ವಾಮಿಗೆ ಕೊಲೆ ಸಂಬಂಧಪಟ್ಟಂತೆ ಪರಪ್ಪನ ಆಗ್ರಹದಲ್ಲಿರ್ತಕ್ಕಂಥ ನಟ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆದ ಬಳಿಕ ಈಗ ನಿಜವಾದ ಜೈಲಿನ ಸಜೆ ಎನ್ನುವುದು ಈಗ ದಾಸನಿಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ 6/12 ಇರತಕ್ಕಂತಹ ಒಂದು ಸೆಲ್ನಲ್ಲಿ ನಟ ದರ್ಶನ್ ಅವರಿದ್ದಾರೆ. ಅದರಲ್ಲೂ ಕೂಡ ಆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಏನಾಗಿದೆ ಅಂತಂದ್ರೆ, ಈ ಹಿಂದೆ 11 ಕೈದಿಗಳಿದ್ರು. ಆದರೆ ಅಲ್ಲಿರ್ತಕ್ಕಂಥ 11 ಕೈದಿಗಳಲ್ಲಿ 5 ಕೈದಿಗಳನ್ನ ಈಗಾಗಲೇ ಬೇರೆ ಸೆಲ್ಗಳಿಗೆ ಶಿಫ್ಟ್ ಮಾಡಿರುವಂಥದ್ದು. ಹೀಗಾಗಿ ನಟ ದರ್ಶನ್ಗೆ ಒಪ್ಪಂಟಿತನ ಕಾಡ್ತಾ ಇದೆ. ಜೊತೆಗೆ ಇಲ್ಲಿ ಸೊಳ್ಳೆಗಳ ಕಾಟ ಆಗಿರೋದಾಗಿ ಇಡೀ 2 ದಿನ ಕೂಡ ನಿದ್ದೆಗೆ ಪರದಾಡಿದ್ದಾರೆ. ಜೊತೆಗೆ ಈಗ ಬೆಳಗಿನ ಜಾವ ವಾಂಗಿಪಾತನ ಸೇವಿಸತಕ್ಕಂಥ ದರ್ಶನ್ ಕೆಲ ಸಮಯಗಳ ಕಾಲ ಮನಃಶಾಂತಿಗಾಗಿ ಅಲ್ಲಿರ್ತಕ್ಕಂಥ ಪ್ಯಾಸೇಜ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ವಿಷಯ ಅಂತಂದ್ರೆ, ದರ್ಶನ್ ಅವರ ತೂಕದ ಬಗ್ಗೆ, ಅಂದ್ರೆ ವೇಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಪರಪ್ಪನಾಗ್ರ ಜೈಲಿನ ಸೇರಿದ ಬಳಿಕ ತಿಂಗಳಲ್ಲಿ ದರ್ಶನ್ ಅವರು ಬಹಳ ವೇಟ್ ಲಾಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಾಕಷ್ಟು ಹರಿದಾಡ್ತಾ ಇತ್ತು. ಅದಕ್ಕೆ ಈಗ ಒಂದು ಸ್ಪಷ್ಟತೆ ಅನ್ನುವಂತೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗುತ್ತಿದ್ದಂತೆ ಅವರ ವೇಟ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ. ಆ ಚೆಕ್ ಬಂದಿರತಕ್ಕಂಥ ವೇಟ್ ಅಂತಂದ್ರೆ 103 kg ನಟ ದರ್ಶನ್ ಅವರು ತೂಕ ಇದೆ ಅಂತ ಈಗಾಗಲೇ ಕಂಡು ಬಂದಿರುವಂಥದ್ದು. ಹೀಗಾಗಿ ಆ ವೇಟ್ ನಲ್ಲಿ ಯಾವುದೇ ಲಾಸ್ ಆಗಿಲ್ಲ. ಎಂದಿನಂತೆ ಅವರು ಮೊದಲು ಹೇಗಿದ್ರು ಅದೇ ರೀತಿಯ ದೇಹದ ದಾಢ್ಯ ಇರುವಂಥದ್ದು ಮತ್ತು ವೇಟ್ ಅಲ್ಲೂ ಕೂಡ ಅದೇ ರೀತಿಯಾಗಿರುವಂಥದ್ದು. ಯಾವುದೂ ಕೂಡ ಇರತಕ್ಕಂತಹ ಗೊಂದಲ ಇಲ್ಲ ಅನ್ನೋ ಮಾತನ್ನು ಕೂಡ ಈಗ ಜೈಲಾಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾಹಿತಿ ಕೊಟ್ಟಿರುವಂಥದ್ದು. ಹೀಗಾಗಿ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಂತೆ ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸೊಳ್ಳೆಗಳ ಕಾಟ ದಾಸನಿಗೆ ಸಾಕಷ್ಟು ಹಿಂಸೆಯನ್ನು ನೀಡ್ತಾ ಇದೆ ಅಂತ ಹೇಳ್ಬೋದು ರೆಹಮಾನ್. ಓಕೆ, ಥ್ಯಾಂಕ್ ಯು ವಿನಾಯಕ್. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ವಿಲಾಸಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋ ಕಾರಣದಿಂದಾನೇ ಅವ್ರನ್ನ ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆದ್ರೆ ಬಳ್ಳಾರಿ ಜೈಲಿನಲ್ಲೂ ಕೂಡ ಕೆಲವೊಂದಷ್ಟು ಸವಲತ್ತುಗಳೇನಿತ್ತಲ್ಲ ಅದಕ್ಕೀಗ ಬ್ರೇಕ್ ಬಿದ್ದಿದೆಯಂತೆ. ಜೈಲಿನ ಒಳಗಡೆ ಒಂದು ಕ್ಯಾಂಟೀನ್ ಇತ್ತು, ಅದರಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನ ಮಾರ್ತಾ ಇದ್ರು. ಎಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಜೈಲಿನ ಒಳಗಡೆ ಎಕ್ಸ್ಟ್ರಾ ಫುಡ್ ಅಂದ್ರೆ ಬೇಕರಿ ಐಟಮ್ಸು ಅದೆಲ್ಲವೂ ಕೂಡ ಸಿಗ್ತಾ ಇತ್ತಂತೆ. ದುಡ್ಡು ಕೊಟ್ಟು ಅದನ್ನ ಖರೀದಿ ಮಾಡ್ಬೋದಿತ್ತು ಕೈದಿಗಳು ಅಲ್ಲಿದ್ದಂಥವ್ರು. ಇನ್ನು ಬೇರೆ ಬೇರೆ ವಸ್ತುಗಳು ಕೂಡ ಆ ಕ್ಯಾಂಟೀನಲ್ಲಿ ಸಿಗ್ತಾ ಇತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಈಗ ಸದ್ಯಕ್ಕೆ ಅಧಿಕಾರಿಗಳು, ಎಲ್ಲಿ ಹಿರಿಯ ಅಧಿಕಾರಿಗಳು ಆಗಾಗ ಭೇಟಿ ನೀಡ್ತಾರೆ, ಯಾಕಂದ್ರೆ ದರ್ಶನ್ ಇರೋದ್ರಿಂದಾಗಿ ಹೆಚ್ಚಿನ ಹಿರಿಯ ಅಧಿಕಾರಿಗಳು ಬರ್ತಾ ಇರ್ತಾರೆ ಅನ್ನುವಂಥದ್ದನ್ನ ನೋಡಿಕೊಂಡು ಈಗ ಆ ಎಲ್ಲ ಮಾರಾಟಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಿದ್ದಾರೆ. ಸೊ ಅಂದ್ರೆ ಎಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯಾಗಿ ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಬೇಕಾದಷ್ಟು ಸಿಗ್ತಾ ಇದೆ, ಏನು ಬೇಕು ಅದೆಲ್ಲವೂ ಕೂಡ ತಗೊಂಡು ಆರಾಮಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಬಳ್ಳಾರಿ ಜೈಲಿಗೆ ಈಗ ದರ್ಶನನ್ನ ಶಿಫ್ಟ್ ಮಾಡಿರೋದು. ಬಟ್ ಅಲ್ಲಿಗೆ ಹೋಗಿಯೂ ಕೂಡ ಅಲ್ಲೂ ಅದೇ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಆಗಬಾರ್ದು ಅಂತ ಹೇಳಿ ಈಗ ಬಳ್ಳಾರಿ ಜೈಲಿನ ಅಧಿಕಾರಿಗಳೆಲ್ಲರೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಈಗ ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ.